ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕೇಂಬ್ರಿಡ್ಜ್ಗೆ ಹೋಗ್ತಾ ಇದ್ದೀವಿ. ನೀವೆಲ್ಲ ಕೇಳಿರ್ತೀರ, ಲಂಡನಲ್ಲಿ ಓದ್ಕೊಳ್ತಾರೆ ಅಂದರೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಆಗಿರ್ಬೋದು, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಗಿರ್ಬೋದು. ಸೊ ಅಲ್ಲಿ ಕೇಂಬ್ರಿಡ್ಜಲ್ಲಿ ಕಾಲೇಜ್ಗಳ ಗುಂಪೇ ಇದೆ, ಅಂದರೆ ಯೂನಿವರ್ಸಿಟೀಸ್ ತುಂಬಾ ಇದೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಜೊತೆಗೆ ಸೈಟ್ ಸೀಯಿಂಗ್ ತುಂಬಾ ಚೆನ್ನಾಗಿದೆ, ಪ್ಲೇಸಸ್ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಇಲ್ಲಿ ನಿಂತ್ಕೊಂಡಿದ್ದೀವಿ. ಕ್ಯಾನಿಂಗ್ ಟೌನ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು. ಸೊ ಕಸ್ಟಮರ್ ಸ್ಟೇಷನ್ ಅಲ್ಲಿ ನಿಂತ್ಕೊಂಡಿದ್ದೀವಿ. ಆ್ಯಕ್ಚುಲಿ ಎಲಿಜಬೆತ್ ಲೈನ್ ಇವತ್ತು ಕ್ಯಾನ್ಸಲ್ ಆಗಿದೆ, ಹಾಗಾಗಿ ಇಲ್ಲಿಂದ ಬಸ್ಗೆ ಹೋಗಿ ಅಲ್ಲಿಂದ ಮತ್ತೆ ಟ್ರೈನ್ಗೆ ಹೋಗೋದು. ಸೊ ಬನ್ನಿ, ಕೇಂಬ್ರಿಡ್ಜ್ ಹೇಗಿರುತ್ತೆ, ಅಲ್ಲಿ ಯೂನಿವರ್ಸಿಟಿಗಳೆಲ್ಲ ಹೇಗಿರುತ್ತೆ, ಸುತ್ತಮುತ್ತ ಏರಿಯಾ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಹಾಯ್ ಅಂಕಲ್, ಹಾಯ್ ಆಂಟಿ. ಇಲ್ಲಿ ನಮ್ಮ ಲಡ್ಡು ಇದ್ದಾನೆ, ಚಿಕ್ಕ ಲಡ್ಡು. ಎಸ್, ನಮ್ಮ ಫ್ಯಾಮಿಲಿಗೆ ನ್ಯೂ ಮೆಂಬರ್ ಆ್ಯಡ್ ಆಗಿದ್ದಾನೆ ಇವನು. ಆ್ಯಕ್ಚುಲಿ ನಾವಿಲ್ಲಿ ಕೇಂಬ್ರಿಡ್ಜ್ಗೆ ಹೋಗ್ಬೇಕಂದ್ರೆ ಕಸ್ಟಮರ್ ಸ್ಟೇಷನಿಂದ ಎಲಿಜಬೆತ್ ಲೈನ್ ತಗೋಬೇಕು. ಅನ್ಫಾರ್ಚುನೇಟ್ಲಿ ಇವತ್ತು ಎಲಿಜಬೆತ್ ಲೈನ್ ಕ್ಯಾನ್ಸಲ್ ಆಗಿದೆ. ಸೊ ಸಮ್ ವರ್ಕ್, ಏನೋ ಸರ್ವಿಸ್ ವರ್ಕ್ ನಡೀತಾ ಇದೆ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ನಾವು ಹಾಗಾಗಿ ಕ್ಯಾನಿಂಗ್ ಟೌನ್ ಹೋಗ್ಬಿಟ್ಟು ಅಲ್ಲಿಂದ ಒಂದು ಬೇರೆ ಅಂಡರ್ಗ್ರೌಂಡ್ ಟ್ರೈನ್ ತಗೊಂಡು ಸ್ಟ್ರಾಟ್ಫರ್ಡಿಂದ ಮತ್ತೆ ಇನ್ನೊಂದು ಟ್ರೈನ್ ಲಿವರ್ಪೂಲ್ ಸ್ಟ್ರೀಟ್ಗೆ ಹೋಗೋದು ತಗೊಂಡು, ಲಿವರ್ಪೂಲ್ ಸ್ಟ್ರೀಟಿಂದ ಈಗ ನೆಕ್ಸ್ಟ್ ನಾವು ಕೇಂಬ್ರಿಡ್ಜ್ಗೆ ನ್ಯಾಷನಲ್ ರೈಲ್ ತಗೋಬೇಕು. ಸೊ ಬಟ್ ನಮಗೆ ಕಸ್ಟಮ್ ಹೌಸಿಂದ ಎಲಿಜಬೆತ್ ಲೈನ್ ಅಂದರೆ ತುಂಬ ಈಸಿ ಆಗ್ತಾ ಇತ್ತು. ಯಾಕಂದರೆ ಫಾರೆಂಡನ್ಗೆ ಹೋಗ್ಬಿಟ್ಟು ಫಾರೆಂಡನ್ನಿಂದ ಥೇಮ್ಸ್ ಲಿಂಕ್ ತಗೊಂಡ್ರೆ ಒಂದೇ ಟ್ರೈನು. ಸೊ 9 ಸ್ಟಾಪ್ಸ್ಗೆಲ್ಲ ನಾವು ಕೇಂಬ್ರಿಡ್ಜ್ಗೆ ಹೋಗ್ಬಿಡ್ತೀವಿ. ರಫ್ಲಿ 1.5 hour ಟು 1 hour 45 minutes ಆಗುತ್ತೆ. ನೋಡಬೇಕು ಏನಾಗುತ್ತೆ ಇವತ್ತಂತ. ಸಿಕ್ಕಾಪಟ್ಟೆ ಟ್ರೈನ್ ಸರ್ವಿಸಸ್ ಎಲ್ಲ ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ, ಎಕ್ಸೈಟ್ ಆಗಿದ್ದಾರೆ. ಈಗ ನಾವು ಸ್ಟ್ರಾಟ್ಫರ್ಡ್ಗೆ ಹೋಗೋ ಟ್ರೈನ್ ತಗೊಂಡಿದ್ದೀವಿ. ಸೊ ಸ್ಟ್ರಾಟ್ಫರ್ಡ್ಗೆ ಹೋಗೋ ಟ್ರೈನ್ ತಗೊಂಡ್ರೆ ಇಲ್ಲಿ ಏನಾಗಿದೆ ಕತೆ ಅಂದರೆ ವೆಸ್ಟ್ ಹ್ಯಾಮ್ಗೆ ಇಳಿಸ್ಬಿಟ್ರು, ನಮಗೆ ಮುಂದೆ ಸರ್ವಿಸ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ವೆಸ್ಟ್ ಹ್ಯಾಮಿಂದ ನಾವು ಮತ್ತೆ ಈಗ ಹ್ಯಾಮರ್ಸ್ಮಿತ್ ಅಂಡ್ ಸಿಟಿ ಲೈನ್ ತಗೊಂಡ್ಬಿಟ್ಟು ಲಿವರ್ಪೂಲ್ ಸ್ಟ್ರೀಟ್ಗೆ ಹೋದ್ವಿ. ನೋಡ್ತಾ ಇದ್ರಲ್ಲ, ನಮ್ಮನ್ನ ವೆಸ್ಟ್ ಹ್ಯಾಮಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ವೆಸ್ಟ್ ಹ್ಯಾಮಿಂದ ನಾವು ಈಗ ಹ್ಯಾಮರ್ಸ್ಮಿತ್ ಸಿಟಿ ಲೈನ್ ತಗೊಂಡ್ಬೇಕು ಈಗ. ಸೊ ಟ್ರೈನ್ಗೆ ವೇಟ್ ಮಾಡ್ತಾ ಇದ್ದೀವಿ. ನೋಡಿ, ಫೈನಲಿ ನಾವು ಅದೆಲ್ಲ ದಾಟ್ಕೊಂಡು ಈಗ ನ್ಯಾಷನಲ್ ರೈಲ್ ಟ್ರೈನಲ್ಲಿ ಕುತ್ಕೊಂಡಿದ್ದೀವಿ. ಆ್ಯಕ್ಚುಲಿ ಲಿವರ್ಪೂಲ್ ಸ್ಟ್ರೀಟ್ ಸ್ಟೇಷನ್ದೆಲ್ಲ ನಾನು ಹಾಕ್ತೀನಿ, ಹೇಗಿರುತ್ತೆ ಏನಂತ ಹೇಳ್ಬಿಟ್ಟು ನೀವು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನೋಡ್ಬೋದು. ಇದೇನ್ ನೋಡ್ತಾ ಇದ್ರಲ್ಲ, ಇದೇ ಲಿವರ್ಪೂಲ್ ಸ್ಟ್ರೀಟ್ ಸ್ಟೇಷನ್, ಅಥವಾ ನಾವು ಲಂಡನ್ ಲಿವರ್ಪೂಲ್ ಸ್ಟೇಷನ್ ಅಂತಾನೂ ಕರಿತೀವಿ. ಲಂಡನ್ ಲಿವರ್ಪೂಲ್ ಸ್ಟ್ರೀಟ್ ಸ್ಟೇಷನ್ ಇದು ಒನ್ ಆಫ್ ದ ಓಲ್ಡೆಸ್ಟ್ ರೈಲ್ವೆ ಸ್ಟೇಷನ್ ಲಂಡನ್ ಅಲ್ಲಿ. ಇದು ಓಪನ್ ಆಗಿದ್ದು 1874 ಅಲ್ಲಿ. ಸೊ ಇದನ್ನ ಬಿಷಪ್ ಗೇಟ್ ಸ್ಟೇಷನ್ಗೆ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಇದನ್ನ ಓಪನ್ ಮಾಡಿದ್ದಾರೆ. ಸೊ ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ ಏನಾಯ್ತು ಅಂದ್ರೆ, ಇದು ಆಲ್ಮೋಸ್ಟ್ ಏರ್ ರೈಡ್ ಆಯ್ತಲ್ವಾ, ಅವಾಗೆಲ್ಲ ಡ್ಯಾಮೇಜ್ ಆಯ್ತು. ಮತ್ತೆ ಆಮೇಲೆ ಇದನ್ನ ರೀಕನ್ಸ್ಟ್ರಕ್ಟ್ ಮಾಡಿದ್ರು ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ. ಸೊ ರೆಫ್ಯೂಜೀಸ್ನೆಲ್ಲಾನು ಇಲ್ಲಿ ಸೇಫ್ ಆಗಿ ಇಡೋದಕ್ಕೆ ಈ ಲಂಡನ್ ಲಿವರ್ಪೂಲ್ ಸ್ಟ್ರೀಟ್ ಸ್ಟೇಷನ್ ಯೂಸ್ ಮಾಡ್ಕೊಂಡ್ರು. ಹಾಗಾಗಿ ಇದು ತುಂಬಾನೇ ಫೇಮಸ್ ಅನ್ನೋದು ಇಲ್ಲಿ ಸ್ಟೇಷನ್. ಇದು ತುಂಬಾನೇ ದೊಡ್ಡ ಸ್ಟೇಷನ್. ಇದು ಟೋಟಲ್ ಆಗಿ 19 ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಸೆಂಟ್ರಲ್ ಲೈನ್ ಎಲ್ಲ ಕನೆಕ್ಟಿಂಗ್ ಟ್ರೈನ್ಸ್ ಎಲ್ಲಾನು ಇಲ್ಲಿದೆ. ನೋಡ್ತಾ ಇದ್ರಲ್ಲ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಇದು ಹೊರಗಡೆಯಿಂದ ಆಕ್ಚುಲಿ ನನ್ನ ಕ್ಲಿಪ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಅಂದ್ರೆ ಅಲ್ಲಿ ಒಳಗಡೆಯಿಂದ ಅದು ಲೋಕಲ್ ಟ್ರೈನ್ಸು, ಈ ಕಡೆ ಬಂದ್ರೆ ಅಲ್ಲಿಂದ ಒಂದು 5 ನಿಮಿಷ ವಾಕ್ ಮಾಡ್ಕೊಂಡು ಹೊರಗಡೆ ಬಂದ್ರೆ ಇಲ್ಲೆಲ್ಲಾನು ಇಂಟರ್ನ್ಯಾಷನಲ್ ಟ್ರೈನ್ಸ್ ಎಲ್ಲಾನು ನಾವು ಚೇಂಜ್ ಮಾಡೋದಕ್ಕೆ ಬರಬೇಕು. ಸೊ ಇದು ಕಿಂಗ್ಸ್ ಕ್ರಾಸ್ ಸ್ಟೇಷನ್ ಅಂತಾರೆ. ಸೊ ಲಿವರ್ಪೂಲ್ ಸ್ಟ್ರೀಟ್ ಇಂದ ನಾವು ಆಕ್ಚುಲಿ ಇನ್ನೊಂದು ಟ್ರೈನ್ ತಗೊಂಡು ಕಿಂಗ್ಸ್ ಕ್ರಾಸ್ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಇಲ್ಲಿ ನಮಗೆ ಕೇಂಬ್ರಿಡ್ಜ್ಗೆ ಡೈರೆಕ್ಟ್ ಆಗಿ ಟ್ರೈನ್ ಸಿಗುತ್ತೆ. ನೋಡ್ತಾ ಇದ್ರಲ್ಲ, ಇದನ್ನು ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆಕ್ಚುಲಿ ಇಲ್ಲಿ ರೈಲ್ವೆ ಸ್ಟೇಷನ್ಸ್ ಹೇಳ್ಬೇಕಂದ್ರೆ ತುಂಬಾನೇ ಫೇಮಸ್ ಹೇಳ್ಬೇಕಂದ್ರೆ ಆರ್ಕಿಟೆಕ್ಚರಲ್ ವೈಸು, UK ಎಸ್ಪೆಷಲಿ
UK, ಲಂಡನ್. ಬಿಲ್ಡಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ. ನಮಗೆ 2 ಟ್ರೈನ್ ಇದೆ, ಒಂದು 11 to ಇದೆ, ಒಂದು 11:10 ಇದೆ. ಸೊ 11 to ಟ್ರೈನ್ ಹೋದರೆ ನಮಗೆ ತುಂಬ ಲೇಟ್ ಆಗುತ್ತೆ, ರೀಚ್ ಆಗೋದೇ ಮೋಸ್ಟ್ಲಿ 1 hour ಮೇಲೆ ಆಗುತ್ತೆ. ಸೊ ನಾವು 11:10 ಟ್ರೈನ್ ಹೋಗ್ತಾ ಇದೀವಿ. 2 ಸ್ಟಾಪ್ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಈ 11:10 ಟ್ರೈನಿಗೆ ಬಂದಿದ್ದೀವಿ. ನೋಡ್ತಾ ಇದ್ರಲ್ಲ, ಇದೇ ಟ್ರೈನು, ಇದೇ ಕೇಂಬ್ರಿಡ್ಜ್ ಸ್ಟೇಷನ್. ಫೈನಲಿ ಕೇಂಬ್ರಿಡ್ಜ್ ರೀಚ್ ಆದ್ವಿ. ನೋಡಿದ್ರಲ್ವಾ ಸ್ಟೇಷನ್ ಹೊರಗಡೆ ಎಷ್ಟು ಚೆನ್ನಾಗಿದೆ ಅಂತ. ಇದು ಸ್ಟೇಷನಿಂದ ಹೊರಗಡೆ ಸುತ್ತಮುತ್ತ ತುಂಬ ಚೆನ್ನಾಗಿದೆ. ಈಗ ನಮಗೆ 1 o'clockಗೆ ರಿವರ್ ಪಂಟಿಂಗ್ ಬೋಟ್ಸ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗಬೇಕು. ಸೊ ವಾಕ್ ಹೋಗಂಗಿದ್ರೆ 25 to 30 minutes ಆಗುತ್ತೆ ಇಲ್ಲಿಂದ. ಇವಾಗ ನಮಗೆ ಟೈಮ್ ಕಮ್ಮಿ ಇರೋದ್ರಿಂದ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡಬೇಕು. ಸೊ ಒಬ್ಬೊಬ್ರು ಕ್ಯಾಬ್ ಬುಕ್ ಮಾಡ್ಕೊತಾ ಇದೀವಿ. ಸಪ್ರೇಟಾಗಿ ಒಂದೊಂದು ಫ್ಯಾಮಿಲಿ ಬುಕ್ ಮಾಡ್ಕೊಂಡು ಹೊರಡೋಷ್ಟೊತ್ತಿಗೆ ಸರಿ ಹೋಗುತ್ತೆ, ಅಲ್ಲಿ ರೀಚ್ ಆಗ್ತೀವಿ. ಸೊ ಬನ್ನಿ ಇವಾಗ ರಿವರ್ ಪಂಟಿಂಗ್ ಹತ್ರ ಹೋಗೋಣ. ಅಲ್ಲಿ ಹೇಗಿರುತ್ತೆ, ಏನೆಲ್ಲ ಸರ್ವಿಸ್ ಇರುತ್ತೆ ಅನ್ನೋದನ್ನ ನೋಡೋಣ. ಅಷ್ಟರಲ್ಲಿ ಒಂದು ಕ್ಲಿಪ್ನ ಇಲ್ಲಿ ಹೊರಗಡೆ ಕವರ್ ಮಾಡ್ತಾ ಇದ್ದೀನಿ. ಕೇಂಬ್ರಿಡ್ಜಿಗೆ ಬಂದಾಯಿತು. ಇಲ್ಲಿ ರಿವರ್ ಪಂಟಿಂಗ್ ಅಂತಿದೆ. ಸೊ 50 minutes to 1 hour ರೈಡ್ ಇರುತ್ತೆ ಬೋಟಲ್ಲಿ. ನಾನು ಆಗಲೇ ಹೇಳಿದಾಗೆ ತೋರಿಸಿದ್ನಲ್ವ, ಆ ಥರ ಬೋಟಲ್ಲಿ ನಾವು ಹೋಗೋದು. ಈಗ ನಾವು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದೀವಲ್ಲ ಬರೋಕ್ಕಿಂತ ಮುಂಚೆನೇ. ಈಗ ಎಲ್ಲ ಟಿಕೆಟ್ಸ್ ಎಲ್ಲ ತೋರಿಸ್ಬಿಟ್ಟು ಬೋಟಲ್ಲಿ ಹೋಗ್ತಾ ಇರೋದೆ. ಬನ್ನಿ, ವ್ಯೂ ಹೇಗಿರುತ್ತೆ ಇಲ್ಲಿಂದ. 50 minutes ಅಂದರೆ ನಮಗೆ ಓವರಾಲ್ ಎಲ್ಲ ಯೂನಿವರ್ಸಿಟೀಸ್ ಕೂಡ ಕವರ್ ಆಗುತ್ತೆ. ಸೊ ಈ 50 minutes ಏನು ಬೋಟಲ್ಲಿ ಜರ್ನಿ ಇದೆಯಲ್ಲ, ಸೊ ಎಲ್ಲ ಯೂನಿವರ್ಸಿಟೀಸು ಕಾಣಿಸುತ್ತೆ. ಆ ಕಡೆ ಎಲ್ಲ ಹೋಗ್ತೀವಲ್ವ, ಸೊ ಕಾಣಿಸುತ್ತೆ. ಸೊ ವ್ಯೂ ಹೇಗಿರುತ್ತೆ ಅನ್ನೋದನ್ನು ನೋಡೋಣ.
ಬೋಟಲ್ಲಿ ಕುತ್ಕೊಂಡಿದ್ದೀವಿ. ಇದನ್ನ ರಿವರ್ ಪಂಟಿಂಗ್ ಅಂತಾರೆ, ಅಂದರೆ ಬೋಟಲ್ಲಿ ಹೋಗೋದು. ಇದು 30 ಮಿನಿಟ್ಸ್ ಟು 50 ಮಿನಿಟ್ಸ್ ಅಂತ ಹೇಳಿದ್ದಾರೆ, ಬಟ್ ನಾವು 50 ಮಿನಿಟ್ಸ್ ಬುಕ್ ಮಾಡ್ಕೊಂಡಿರೋದು. ಪ್ರೈವೇಟ್ ಬೋಟ್ಸ್ ಅಂದರೆ ಇಲ್ಲಿ 2 ಇರುತ್ತೆ, ಶೇರ್ಡ್ ಇರುತ್ತೆ. ಸೊ 2 ಅಥವಾ 3 ಅಥವಾ ಒಬ್ಬೊಬ್ರು ಬಂದಿರ್ತಾರಲ್ವ, ಅವರು ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನಮಗೆ ದೊಡ್ಡ ಫ್ಯಾಮಿಲಿ ಬಂದಿದ್ದೀವಿ ಅಂದರೆ ನಾವೇ ಸಪ್ರೇಟಾಗಿ ಬುಕ್ ಮಾಡ್ಕೋಬೋದು. ಸೊ ನಾವು ಈಗ 2 ಪ್ರೈವೇಟ್ ಬೋಟ್ಸ್ ಬುಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವಿದ್ದೀವಿ, ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಲಕ್ಷ್ಮಿ ಮತ್ತು ಸುನೀತಾ ಅವ್ರ ಫ್ಯಾಮಿಲಿ ಇದ್ದಾರೆ ಇಲ್ಲಿ. ಮತ್ತು ನಾವು ಈ ಬೋಟಲ್ಲಿ ನಮ್ಮ ಫ್ಯಾಮಿಲಿ ಮತ್ತು ಜೀವನ್ ವಾಣಿಯವ್ರ ಫ್ಯಾಮಿಲಿ ಇದ್ದೀವಿ. ಸೊ ಈಗ ಕಂಪ್ಲೀಟಾಗಿ ಇದೆಲ್ಲ ಹೇಗಿರುತ್ತೆ ಅಂದರೆ ಒಂದಕ್ಕೊಂದು ಬೋಟ್ ಗುದ್ಕೊತಾ ಇದೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ಇದು ಪಕ್ಕದಲ್ಲೇ ಇದೆ, ಆಮೇಲೆ ಇನ್ನೊಂದು ಪಕ್ಕದಲ್ಲೇ ಇದೆ. ಸೊ ಇವತ್ತು ಹೆವಿ ರಶ್ ಇದೆ ಸಂಡೇ ಆಗಿರೋದ್ರಿಂದ. ಸೊ ಬನ್ನಿ ಮುಂದೆ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. Give me a look. ಸೊ ಏನು ನೋಡ್ತಾ ಇದ್ರಲ್ಲ ಕಾಲೇಜ್ ಇದು. ಸೊ ಇದು ಬಂದ್ಬಿಟ್ಟು ಸೇಂಟ್ ಜಾನ್ಸ್ ಕಾಲೇಜ್ ಅಂತೆ, ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜ್ ಇಲ್ಲಿ ಕ್ಯಾಂಬ್ರಿಡ್ಜಲ್ಲಿ. ಇದ್ರ ಕಂಪ್ಲೀಟ್ ವ್ಯೂ ನಾನು ನಿಮಗೆ ಆ್ಯಡ್ ಮಾಡ್ತೀನಿ, ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡ ಬಿಲ್ಡಿಂಗು, ಹಾಗೆ ಲಾರ್ಜೆಸ್ಟ್ ಕಾಲೇಜ್ ಅಂತ ಇದು, ಅಂದರೆ ದೊಡ್ಡದಂಥ ಕಾಲೇಜ್ ಅಂತ ಇದು.
ಸೊ ಏನು ನೋಡ್ತಾ ಇದ್ರಲ್ಲ, ಇದೇ ಕಿಂಗ್ಸ್ ಕಾಲೇಜ್. 1441 ಇದನ್ನು ಸ್ಥಾಪಿಸಿದ್ದಂತೆ, ಕಟ್ತಿದ್ದಂತೆ ಕಾಲೇಜ್ ಇದು ಒನ್ ಆಫ್ ದ ರಿಚೆಸ್ಟ್ ಆ್ಯಂಡ್ ಓಲ್ಡೆಸ್ಟ್ ಕಾಲೇಜ್ ಅಂತೆ ಕೇಂಬ್ರಿಡ್ಜಲ್ಲಿ. ಸೊ ತುಂಬಾ ದೊಡ್ಡದು. ಸೊ ಫೈನಲಿ ರಿವರ್ ಪಂಟಿಂಗ್ ಎಲ್ಲ ಆಯಿತು.
ಆಲ್ಮೋಸ್ಟ್ ಮುಕ್ಕಾಲು ತಾಸು ಮೇಲೇ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ನೋಡಿರ್ತಾರೆ ನೀವು. ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಕಾಲೇಜಸ್ ನೋಡಿದ್ವಿ, ಲೈಬ್ರರಿ ನೋಡಿದ್ವಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಐ ಮೀನ್ ಈ ಕಾಸ್ಟ್ ಡೆಫಿನೆಟ್ಲಿ ವರ್ತ್ ಇಟ್ ಅಂತ ಹೇಳ್ಬೋದು ನಾವು. ಎಷ್ಟು ಒಬ್ಬರಿಗೆ ಟಿಕೆಟ್ ಇದು? ಒಬ್ಬರಿಗೆ ಅಪ್ರಾಕ್ಸಿಮೇಟ್ಲಿ ಪ್ರೈವೇಟ್ ಬೋಟ್ ತಗೊಂಡು ಒಬ್ಬರಿಗೆ ಬಿದ್ದಿದ್ದು 15 pounds. ಒಬ್ಬರಿಗೆ 15 pounds ಪ್ರೈವೇಟ್ ಬೋಟ್ ತಗೊಂಡ್ರೆ. ಶೇರಿಂಗ್ ಅಲ್ಲಿ ಇನ್ನೂ ಕಮ್ಮಿ ಆಗುತ್ತೆ, ಮೋಸ್ಟ್ಲಿ 11 pounds 12 pounds ಆಗುತ್ತೆ. ಸೊ ಬನ್ನಿ ಈಗ ನೆಕ್ಸ್ಟ್ ಮುಂದೆ ಹೋಗೋಣ, ಏನಿದೆ ಅಂತ ಅಂದ್ರೆ ಬೋಟಿಂದ ಹಿಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಈಗ ಏನೇನು ಸೈಡ್ ಸುತ್ತೋದಿದೆ ನೋಡೋಣ. ಸೊ ರಿವರ್ ಪಂಟಿಂಗ್ ಮುಗಿದ್ಮೇಲೆ ಈಗ ಟೈಮ್ 2 ಗಂಟೆ ಆಗಿದೆ. ಸೊ ಲಂಚ್ ಟೈಮ್. ಈಗ ಮನೆಯಿಂದನೇ ಎಲ್ಲರೂ ಲಂಚ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇವಾಗ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಮುಂದೆ ಎಲ್ಲಿಗೆ ಹೋಗೋದು ಅಂತ ಇವರು ಜೆಂಟ್ಸ್ ಹೇಳ್ತಾರೆ, ಡಿಸ್ಕಸ್ ಮಾಡಿಬಿಟ್ಟು ಅಲ್ಲಿಗೆ ಹೋಗೋದು. ಈಗ ಊಟದ ಸಮಯ. ಏನ್ರಿ ಹಶ್ವಾಗಿದೆನಾ? ಹಶ್ವಾಗಿದೆ. ಊಟ ಮಾಡಿಬಿಟ್ಟು ಅದೇನೋ ಕಿಂಗ್ಸ್ ಕಾಲೇಜ್ ಜಂಕ್ಷನ್ ಅಂತಪ್ಪ. ಕಿಂಗ್ಸ್ ಕಾಲೇಜ್ ಕೇಳಿರ್ತೀರಲ್ಲ ಮೂವೀಸಲ್ಲೆಲ್ಲ. ವರ್ಲ್ಡ್ಸ್ ರಿಚೆಸ್ಟ್ ಕಾಲೇಜ್ ಅಂತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತೆ. ಬಟ್ ಒಳಗೆ ಹೋಗಕ್ ಬಿಡಲ್ಲ ಕ್ಲಾಸ್ ರೂಮ್ ಹೋಗಕ್ಕೆ. ಬಟ್ ಸುಮ್ಮನೆ ನೋಡ್ಬೋದು ಒಳಗಡೆ. ಹೊರಗಿಂದ ಒಳಗಡೆ ಟಿಕೆಟ್ ಇರ್ಬೇಕಲ್ವಾ? ಎಂಟ್ರೆನ್ಸ್ ಟಿಕೆಟ್ ಇದ್ರು ಕೂಡ ಕ್ಲಾಸ್ ರೂಮ್ ಅಲ್ಲಿ ಗೀಸ್ ರೂಮ್ ಅಲ್ಲಿ ಅಂತೆಲ್ಲ ಬಿಡಲ್ಲಂತೆ. ಹೊರಗಡೆ ಲಾನ್ ಅಲ್ಲಿ ಕೂಡ ಬಿಡಲ್ಲಂತೆ ನಮ್ಮನ್ನ. ಸುಮ್ಮನೆ ಜಸ್ಟ್ ಅಲ್ಲಿ ಒಳಗಡೆ ಗೇಟ್ ಹತ್ರ ನಿಂತ್ಕೊಂಡು ನೋಡೋದಕ್ಕೂ ಮತ್ತೆ ಟಿಕೆಟ್ ಇದೆ. ಅಷ್ಟೇ 11 pound ಟಿಕೆಟ್. ಅದಕ್ಕೆ 11 pound, 1300 ರೂಪಾಯಿ. ಸೊ ಬಟ್ ಕಿಂಗ್ಸ್ ಕಾಲೇಜ್ ಮಾತ್ರ ತುಂಬಾ ಚೆನ್ನಾಗಿದೆ. ಕೇಂಬ್ರಿಡ್ಜ್ ಅಲ್ಲಿ ಅಂತ ಸಿಕ್ಕಿಲ್ಲ, ಏನೋ ನೋಡ್ಕೊಂಡು. ಹೌದು, ಇಲ್ಲಂತೂ ಓದ್ಕೊಳ್ಳೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ನೋಡೋದ್ರೆ ನೋಡೋಣ. ಹೋಪ್ಫುಲಿ ನಮ್ಮ ಮಕ್ಕಳು ಓದ್ಕೊಂತಾರಲ್ಲ, ನೋಡೋಣ. ಬೇಡ, ನಮ್ಮ ಇಂಡಿಯಾನೇ ಅಲ್ಲೇ ಚೆನ್ನಾಗಿದೆ. ಸೊ ಬನ್ನಿ ಈಗ ಊಟ ಮಾಡಿಬಿಟ್ಟು ಮುಂದೆ ಹೋಗೋಣ. ಅದೇ ಕಿಂಗ್ಸ್ ಕಾಲೇಜ್ ಜಂಕ್ಷನ್ ಅಂತ ಹೇಳಿದ್ರಲ್ಲ, ಸೊ ಜಂಕ್ಷನ್ ಹತ್ರ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂಥೇಳಿ. ಸೊ ಅಲ್ಲಿಂದ ಬಂದ್ವಿ ನಾವು. ಅಲ್ಲಿ ಸ್ಟಾಪ್ ಇತ್ತು ರಿವರ್ ಪಂಟಿಂಗು. ಅಲ್ಲಿಂದ ಈ ಕಡೆ ಬಂದರೆ ಇಲ್ಲಿ ದೊಡ್ಡ ಗ್ರೌಂಡ್ ಇದೆ, ಸಖತ್ತಾಗಿದೆ. ಇಲ್ಲಿ ಪಾರ್ಕ್ಸ್ಗಳು, ಗ್ರೌಂಡ್ಸ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡಿರ್ತೀರ ನಾವು ವ್ಲಾಗ್ಸಲ್ಲೆಲ್ಲ. ಸೊ ಈ ಗ್ರೌಂಡಲ್ಲಿ ಇವಾಗ ನಾವು ಊಟ ಮಾಡೋದು. ಸಾಲಾಗಿ ಮರಗಳಿದ್ದಾವೆ, ದೊಡ್ಡ ದೊಡ್ಡ ಮರಗಳು. ಚೆನ್ನಾಗಿ ತಣ್ಣಗೆ ಗಾಳಿ ಬರ್ತಾ ಇದೆ. ತೀರಾ ಬಿಸಿಲಿಲ್ಲ, ತೀರಾ ತಣ್ಣಗೂ ಇಲ್ಲ, ಚೆನ್ನಾಗಿದೆ. ಮೈಲ್ಡ್ ಆಗಿದೆ ವೆದರು. ಸೊ ಮರದ ಕೆಳಗೆ ಕುತ್ಕೊಂಡು ಊಟ ಮಾಡೋದು. ಸೊ ಫೈನಲಿ ಊಟ ಆಯಿತು ಎಲ್ಲರದು. ಈಗ ಒಂದು ಅರ್ಧ ಗಂಟೆ ಆದಮೇಲೆ ಟೀ ಕುಡಿತಾ ಇದ್ದೀವಿ. ಸೊ ಸುನೀತಾ ಟೀ ಮಾಡ್ಕೊಂಡು ಬಂದಿದ್ದಾಳೆ, ನಾನು ಕಾಫಿ ಮಾಡ್ಕೊಂಡು ಬಂದಿದ್ದೆ. ಬೆಳಗ್ಗೆ ಟ್ರೈನಲ್ಲಿ ಕಾಫಿ ಖಲಾಸ್ ಆಯಿತು. ಈಗ ಲೈಟಾಗಿ ಟೀ ಕುಡಿತಾ ಇದ್ದೀವಿ. ಸೊ ಸ್ವಲ್ಪ ಚಳಿ ಸ್ಟಾರ್ಟ್ ಆಗ್ತಾ ಇದೆ, ಅಂದರೆ ಗಾಳಿ ಇದೆ, ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಟೀ ಕುಡಿತಾ ಇದ್ದೀವಿ. ಆ್ಯಂಡ್ ಆ ಕಡೆ ಜೆಂಟ್ಸ್ ಎಲ್ಲನೂ ಬೇಸ್ಬಾಲ್ ಆಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಕೆಲವರು ಲೋಕಲ್ ಪೀಪಲ್ ಬಂದ್ಬಿಟ್ಟು ಬೇಸ್ಬಾಲ್ ಆಡ್ತಾ ಇದ್ರು, ಇವ್ರು ಜಾಯಿನ್ ಆಗಿದ್ದಾರೆ ಅವ್ರ ಜೊತೆಗೆ. ನೋಡಿ ಈಗ ನನ್ನ ಟೀ ಬಂತು. ಸೊ ಈಗ ಬಿಸಿ ಬಿಸಿ ಟೀ ಕುಡಿದು ಅಲ್ಲಿ ಬೇಸ್ಬಾಲ್ ಆಡ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ನೋಡೋಣ, ಅಂದರೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಜಸ್ಟ್ ಒಂದು ಸ್ಮಾಲ್ ಕ್ಲಿಪ್ ಹಾಕ್ತೀನಿ. ಸೊ ಇಲ್ಲೇನೋ ಫನಿ ಮೂಮೆಂಟ್ ಬಂತು ನಮ್ದು, ಹಾಗಾಗಿ ಎಲ್ಲ ನಗ್ತಾ ಇದ್ದೀವಿ. ಬನ್ನಿ ಈಗ ಬೇಸ್ಬಾಲ್ ನೋಡೋಣ.
ನೋಡಿ ಇಲ್ಲಿ ಒಂದು ಪುಟಾಣಿ ನಾಯಿ ಇದೆ. ಎಷ್ಟು ಚೆನ್ನಾಗಿ ನಾವು ಎಲ್ಲ ಆಟ ಮುಗಿಸ್ಕೊಂಡು ಬರ್ತಾ ಇದ್ವಿ, ಇನ್ನೇನು ಹೊರಡೋಣ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇತ್ತು. ಬಾಲ್ ತಂದು ಕೊಡ್ತಾ ಇದೆ, ನಾವು ಎಸಿಬೇಕಂತೆ, ಅದು ಹೋಗಿ ತೊಗೊಂಬರುತ್ತಂತೆ. ತುಂಬ ಚೆನ್ನಾಗಿದೆ. ಸೊ ಇವ್ರ ಓನರ್ ಬಂದ್ಬಿಟ್ಟು ಅಲ್ಲಿ ಬೆಂಚ್ ಮೇಲೆ ಕುತ್ಕೊಂಡಿದ್ದಾರೆ ನೋಡಿ. ಸೊ ತುಂಬ ಫ್ರೆಂಡ್ಲಿ ನಾಯಿ ಇದು. ಸಾನಿಧಿ ತುಂಬಾನೇ ಎಂಜಾಯ್ ಮಾಡಿದ್ಲು, ನಾವೆಲ್ಲನೂ ತುಂಬ ಎಂಜಾಯ್ ಮಾಡಿದ್ವಿ. ಅದು ಬಿಡ್ತಾನೆ ಇಲ್ಲ ನಮ್ಮನ್ನ, ಏನಿಲ್ಲ ಅಂದ್ರೆ ಒಂದು 15 ಮಿನಿಟ್ಸ್ ಇಲ್ಲೇ ನಿಂತ್ಕೊಂಡಿದ್ದೀವಿ. ಅದು ಬಾಲ್ ತಂದು ಕೊಡುತ್ತೆ, ಮತ್ತೆ ನಾವು ಹಾಕಬೇಕು, ಮತ್ತೆ ಅದು ಹೋಗಿ ತೊಗೊಂಡು ಬರುತ್ತೆ. ಸೊ ಆಟಾಡಕ್ಕೆ ತುಂಬ ಇಷ್ಟ ಆಗಿದೆ ನಾಯಿಗೆ, ತುಂಬ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ನಾವು ಇಲ್ಲಿಂದ ಸೊ ಅಲ್ಲಿ ಕಿಂಗ್ಸ್ ಕಾಲೇಜ್ ಇದೆಯಲ್ಲ, ಕಿಂಗ್ಸ್ ಕಾಲೇಜ್ ಜಂಕ್ಷನ್ ಹತ್ರ ಹೋಗ್ತಾ ಇದ್ದೀವಿ, ಅಂದರೆ ಕಾಲೇಜ್ ಮುಂದ್ಗಡೆ. ಸೊ ಹಾಗೆ ಸುತ್ತಮುತ್ತ ಸಿಟಿ ಎಲ್ಲ ಹೇಗಿದೆ ಅನ್ನೋದನ್ನ ಒಂದು ವೇ ನೋಡ್ಕೊಂಡು ಹೋಗೋಣ. ಬನ್ನಿ ಮುಂದೆ ಹೋಗೋಣ. ಸೊ ಲಂಚ್ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಕಿಂಗ್ಸ್ ಕಾಲೇಜ್ ಜಂಕ್ಷನ್ ಹತ್ರ, ಸರ್ಕಲ್ ಹತ್ರ. ಸಿಟಿ ನೋಡ್ತಾ ಇದ್ರೆ ಹಿಂದ್ಗಡೆ ಎಷ್ಟು ಹಳೇದು, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಎಲ್ಲ ಏನಿಲ್ಲ ಅಂದ್ರೆ ಸುಮಾರು ಮಿನಿಮಮ್ ಏನಿಲ್ಲ ಅಂದ್ರೆ ಕೂಡ 100 ವರ್ಷದ ಬಿಲ್ಡಿಂಗ್, ಹಳೆ ಬಿಲ್ಡಿಂಗ್ಗಳಿವು. ತುಂಬ ಚೆನ್ನಾಗಿದೆ ಹಳೆ ಬಿಲ್ಡಿಂಗ್ಗಳೆಲ್ಲನೂ. ಇಲ್ಲಿ ಒಂದು ಈ ಕಡೆ ಇಂಗ್ಲೆಂಡಲ್ಲಿ ಏನು ಮೆಚ್ಚಬೇಕು ಅಂತಂದರೆ, ಹಳೆ ಬಿಲ್ಡಿಂಗ್ಗಳನ್ನ ಯಾವನು ಬೀಳ್ಸಲ್ಲ, ಜಸ್ಟ್ ಬೇಸ್ ಹಾಗೆ ಇಟ್ಬಿಟ್ಟು ರಿನೋವೇಟ್ ಮಾಡ್ತಾರೆ ಅಷ್ಟೇ. ಅದನ್ನು ಹಳೇದನ್ನ ಹಾಗೆ ಕಾಪಾಡ್ಕೊಂಡು ಬರ್ತಾರೆ. ಸೊ ಅದನ್ನು ಮೆಚ್ಚಬೇಕಿಲ್ಲ ಎಲ್ಲನೂ. ಈವನ್ ಲಂಡನಲ್ಲಿ ಕೂಡ ಅಷ್ಟೇ, ಹಳೇ ಬಿಲ್ಡಿಂಗ್ಸ್ಗಳು ತುಂಬ ಚೆನ್ನಾಗಿದೆ. ಸೊ ಈಗ ಬಂದ್ವಿ ನೋಡಿ ನಾವು, ಇದು ಸೈಂಟ್ ಜಾನ್ ಸ್ಟ್ರೀಟ್ ಅಂತ ತೋರಿಸ್ತೀನಿ ನಿಮಗೆ. ಸೊ ಇದು ಬಂದ್ಬಿಟ್ಟು ಸೈಂಟ್ ಜಾನ್ ಸ್ಟ್ರೀಟ್ ಅಂತ ನೋಡಿದ್ರೆ ಅಲ್ಲೆಲ್ಲ ಹಳೇ ಬಿಲ್ಡಿಂಗ್ಗಳು, ಹಳೆ ಮನೆಗಳು, ಶಾಪ್ಸ್ ಎಲ್ಲನೂ ಹಾಗೇ ಇದೆ, ಹಳೇದೇ. ಆ್ಯಂಡ್ ಈ ಕಡೆ ಬಂದರೆ ನಮಗೆ ಇಲ್ಲಿ ಕಾಣಿಸ್ತಾ ಇರೋದು ಇದು ಸೈಂಟ್ ಜಾನ್ಸ್ ಕಾಲೇಜು. ತುಂಬ ಹಳೆ ಕಾಲೇಜ್ ಇದು ಸೈಂಟ್ ಜಾನ್ಸ್ ಕಾಲೇಜು. ನಾವೆಲ್ಲ ನೋಡಿರ್ತೀವಿ, ಎಲ್ಲ ಕೆಲವರೆಲ್ಲ ದೊಡ್ಡವರೆಲ್ಲ ಮಕ್ಕಳವರೆಲ್ಲನೂ ಓದಕ್ಕೆ ಬರ್ತಾರಲ್ಲ ಇಲ್ಲಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತ ಎಲ್ಲ ಕೇಳಿರ್ತೀವಿ. ಬಟ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತಂದರೆ ಒಂದೇ ಅಲ್ಲ, ಈ ಕೇಂಬ್ರಿಡ್ಜ್ ಅನ್ನೋ ಊರಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳು, ಬೇರೆ ಬೇರೆ ಕಾಲೇಜ್ಗಳಿದೆ. ಸೊ ಇದು ಬಂದ್ಬಿಟ್ಟು ಸೈಂಟ್ ಜಾನ್ಸ್ ಕಾಲೇಜು. ತುಂಬಾ ಹಳೆ ಕಾಲೇಜ್ ಇದು, ನೋಡ್ತಾ ಇರ್ಬೋದು. ಸೊ ಮೂವೀಸಲ್ಲೆಲ್ಲ ತೋರಿಸ್ತಾರೆ, ಓದೋದಕ್ಕೆ ಬರ್ತಾರೆ ಲಂಡನ್ಗೆ ಅಂತ ಹೇಳಿಬಿಟ್ಟು. ಸೊ ಇದು ಒನ್ ಆಫ್ ದ ಕಾಲೇಜ್, ಇದು ಸೈಂಟ್ ಜಾನ್ಸ್. ಸೊ ಇದೇ ಥರನೇ ಇಲ್ಲಿ ಎಲ್ಲ ಬರೀ ಕಾಲೇಜ್ಗಳೇ ಇರೋದು ಕೇಂಬ್ರಿಡ್ಜಲ್ಲಿ. ಸೊ ಇಲ್ಲಿ ನೋಡ್ಬೋದು, ಕೊಟ್ಟಿದ್ದಾರೆ ನೀಟಾಗಿ ಸೈಂಟ್ ಜಾನ್ಸ್ ಸ್ಟ್ರೀಟಲ್ಲಿ ಏನೇನು ಬರುತ್ತೆ, ಏನೇನು ನೋಡ್ಬೋದು ಅಂತ. ಸೊ ಕಿಂಗ್ಸ್ ಕಾಲೇಜ್ ಈ ಕಡೆ ಬರುತ್ತೆ. ಈಗ ಬನ್ನಿ ಮುಂದೆ ಹೋಗೋಣ. ಸೊ ಸೈಡ್ ಗೇಟಿಂದ, ಅಂದರೆ ಗೇಟಿಂದ ಈ ಕಡೆ ಬಂದರೆ ಸೈಡ್ ವ್ಯೂ ನಮಗೆ ಈ ಥರ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದೆಲ್ಲನೂ ಒಳಗಡೆ ಹೋದರೆ ಅದೆಲ್ಲ ಮೋಸ್ಟ್ಲಿ ಕ್ಲಾಸ್ ರೂಮ್ಸ್ ಅದೆಲ್ಲನೂ ಇದೆ. ಸೊ ಇದೆಲ್ಲ ಸ್ಟ್ರೀಟು ಈ ಕಡೆ. ಸೊ ಇದು ಇನ್ನೊಂದು ಎಂಟ್ರೆನ್ಸ್ ಇದೆ ಈ ಕಡೆಯಿಂದ, ನೋಡ್ತಾ ಇರ್ಬೋದು. ಸ್ಟೂಡೆಂಟ್ಸ್ ನಿಂತ್ಕೊಂಡಿದ್ದಾರೆ ಅಲ್ಲಿ. ಸೊ ಔಟ್ಸೈಡರ್ಸ್ಗೆ ಅಲೋ ಇಲ್ಲ. ತುಂಬಾ ದೊಡ್ಡ ಕಾಲೇಜ್ ಇದು. ಆ್ಯಂಡ್ ಈ ಕಡೆ ಇನ್ನೊಂದು ವ್ಯೂ ಇದೆ, ತೋರಿಸ್ತೀನಿ ನೋಡಿ. ಸೊ ನಾವಿಲ್ಲಿ ಆ ಕಡೆಯಿಂದ ಸ್ವಲ್ಪ ಮುಂದ್ಗಡೆ ಬಂದರೆ, ಇಲ್ಲಿ ಅದೇ ಕಾಲೇಜಿಂದ ಈ ಕಡೆ ಮುಂದೆ ಬಂದರೆ ಇಲ್ಲಿ ನಮಗೆ ಒಂದು ಆ್ಯಪಲ್ ಟ್ರೀ ಕಾಣಿಸ್ತೆ. ಇದೇನು ನೋಡ್ತಾ ಇದ್ರಲ್ಲ ಆ್ಯಪಲ್ ಟ್ರೀ ಇದು.
ನೀವು ಕೇಳಿರ್ತಾರ ನ್ಯೂಟನ್ಸ್ ಆಪಲ್ ಟ್ರೀ ಅಂತೇಳಿ, ಅಂದ್ರೆ ನ್ಯೂಟನ್ಗೆ ಆಪಲ್ ಬಿದ್ದು ಗ್ರಾವಿಟಿನ ಕಂಡುಹಿಡಿದಕ್ಕಂಥದ್ದು. ಸೊ ಆ ಆಪಲ್ ಏನಿದೆಯಲ್ಲ, ಆ ಆಪಲ್ ಟ್ರೀಯಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಆಪಲ್ದು ಸೀಡ್ನ ತಂದ್ಬಿಟ್ಟು ಇಲ್ಲಿ ಬೆಳೆಸಿದಾರಂತೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ ಏನ್ ಕಾಣ್ತಾ ಇದೆಯಲ್ಲ, ಇಲ್ಲೇ ನ್ಯೂಟನ್ ಅವ್ರದ್ದು ರೂಮ್ ಇದ್ದಿದ್ದು. ಹಾಗಾಗಿ ಅವ್ರ ನೆನಪಿಗೋಸ್ಕರ ರೂಮ್ ಕೆಳಗಡೆ ಅದೇ ಟ್ರೀನ ಜೆನೆಟಿಕ್ ಅಂದ್ರೆ ಅದೇ ಆಪಲ್ ಸೀಡ್ನ ಇಲ್ಲಿ ಬೆಳೆಸಿದ್ದಾರೆ ಟ್ರೀ ಆಗಿ. ಇದು ಟ್ರಿನಿಟಿ ಕಾಲೇಜ್, ಇದು ಕೇಂಬ್ರಿಡ್ಜ್ ಅಲ್ಲಿ. ಸೊ ನಾವಲ್ಲಿ ಸೈಂಟ್ ಜಾನ್ಸ್ ಕಾಲೇಜ್ ಸ್ಟ್ರೀಟಿಂದ ಸುಮಾರು ಒಂದು 5 ನಿಮಿಷ ನಡ್ಕೊಂಡು ಬಂದರೆ ಒಳಗೆ ಸ್ಟ್ರೀಟಲ್ಲೇ ಹೋಗ್ಬೇಕಂದ್ರೆ ಈಗ ನಾವು ಗಲ್ಲಿ ಅಥವಾ ಸಂಧಿ ಅಂತಿಲ್ವಾ, ಅದರಲ್ಲಿ ಹೋಗಬೇಕು. ವ್ಯೂಗೆ ಇಲ್ಲಿ ಎಷ್ಟು ಸಖತ್ತಾಗಿದೆ ವ್ಯೂ ತೋರಿಸ್ತೀನಿ ನೋಡಿ. ಒಂದು ಬಿಲ್ಡಿಂಗ್ಸ್ ಮಧ್ಯಗಳಲ್ಲಿ ಆಗಲೇ ಹೇಳಿದಾಗೆ ಎಲ್ಲ ಹಳೇ ಬಿಲ್ಡಿಂಗ್ಗಳು ಇಲ್ಲಿ ತುಂಬ ಚೆನ್ನಾಗಿದೆ ವ್ಯೂ. ಇಲ್ಲಿ ಈ ರಾಜಸ್ಥಾನ ಮತ್ತು ಜೈಪುರ್ ಕಡೆ ಹೋದರೆ ನಮಗೆ ಬಿಲ್ಡಿಂಗ್ಸ್ ಎಲ್ಲ ಹೇಗಿರುತ್ತಲ್ವ ಅದೇ ಥರನೇ ಇದೆ, ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಫೋಟೋಸ್ಗೆಲ್ಲನೂ ಸಖತ್ತಾಗಿ ಬರುತ್ತೆ. ಸೊ ಇನ್ನು ನನ್ನ ಫೋನಲ್ಲಿ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಷ್ಟು, ಬಟ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ. ಇದು ಕಾಲೇಜ್ ಅಂತೆ, ಅಂದರೆ ಕಾಲೇಜ್ ಲೈಬ್ರರಿ ಅಂತೆ. ಇದೇನು ಕಾಣಿಸ್ತಾ ಇದೆಯಲ್ಲ, ಇದು ವೆಸ್ಟ್ ಎಂಟ್ರೆನ್ಸ್ ಅಂತೆ. ಇದಿಷ್ಟು ಕಾಲೇಜು. ಸೊ ಆಗಲೇ ಹೇಳಿದಾಗೆ ಈ ಕೇಂಬ್ರಿಡ್ಜ್ ಈ ಊರೇನಿದೆಯಲ್ಲ, ಇದು ತುಂಬಾನು ಬರೀ ಯೂನಿವರ್ಸಿಟಿಗಳು ಕಾಲೇಜ್ಗಳೇ ಇರೋದು. ಇದೂ ಒಂದು ಕಾಲೇಜೇ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಎದುರುಗಡೆ ಇರೋದು, ಇದು ಬಂದ್ಬಿಟ್ಟು ಕಿಂಗ್ಸ್ ಕಾಲೇಜು. ನಾವು ಆ ಕಡೆ ವ್ಯೂ ಇಂದ ಬಂದ್ವಲ್ಲ, ರಿವರಲ್ಲಿ ಬರ್ಬೇಕಾರೆ ನೋಡಿದ್ವಲ್ಲ ವ್ಯೂ, ಅದೇ ಕಾಲೇಜೇ ಇದು, ಕಿಂಗ್ಸ್ ಕಾಲೇಜು. ತುಂಬ ಹಳೇ ಕಾಲೇಜು ಆ್ಯಂಡ್ ರಿಚೆಸ್ಟ್ ಕಾಲೇಜ್ ಅಂತಿದು. ಸೊ ಇನ್ನು ಮುಂದ್ಗಡೆ ಹೋಗಿ ನೋಡ್ಬೋದು ಅಷ್ಟೇ. ಇದೇ ಲಾಸ್ಟು ನೋಡೋದಕ್ಕೆ. ಆ ಕಡೆಯಿಂದ ಬಂದಿರೋದು, ಈಗ ಅಲ್ಲಿ ಕಿಂಗ್ಸ್ ಕಾಲೇಜಿಂದ ತೋರಿಸಿದ್ನಲ್ಲ ಆ ಕಡೆಯಿಂದ ಬಂದಿರೋದು. ಸೊ ಆ ಕಡೆಯಿಂದ ಬಂದರೆ ಇದು ವ್ಯೂ ಈ ಥರ ಇದೆ ನೋಡಿ. ಇಲ್ಲಿಂದ ಹಿಡಿದು ಅಲ್ಲಿವರೆಗಿದೆ ಕಾಲೇಜು ನೋಡಿ, ಎಷ್ಟು ದೊಡ್ಡದಿದೆ ಕಾಲೇಜು. ನಾವಿಲ್ಲಿ ಒಂದು ಅಬ್ಸರ್ವ್ ಮಾಡಿದರೆ, ಇಷ್ಟು ದೊಡ್ಡ ಕಾಲೇಜ್ ಆದರೂ ಕೂಡ ಇಲ್ಲಿ ಯಾರೂ ಮರ್ಸಿಡೀಸ್ ಬೆನ್ಸು, BMW ಆ ಥರ ಕಾಸ್ಟ್ಲಿ ಕಾರ್ಗಳು, ಲಕ್ಸುರಿ ಕಾರ್ಸ್ ಯಾರು ಹಾಕೊಂಬರಲ್ಲ. ಎಲ್ಲ ಸ್ಟೂಡೆಂಟ್ಸ್ನು ಸೈಕಲೇ ತೊಗೊಂಡು ಬರ್ತಾರೆ. ಸೊ ಕಾಲೇಜ್ ಅಂದ ತಕ್ಷಣ ಅಷ್ಟೇ ಇರುತ್ತೆ. ಔಟ್ಸೈಡ್ ದ ಕಾಲೇಜ್ ಏನು ಮಾಡ್ತಾರೋ ಅದು ಅವ್ರಿಗೆ ಬೇಕಾಗಿಲ್ಲ, ಬಟ್ ಕಾಲೇಜಿಗೆ ಸೈಕಲೇ ಹಾಕೊಂಡು ಬರೋದು ಎಲ್ರೂ.
ಇವತ್ತಿನ ನಮ್ಮ ಕೇಂಬ್ರಿಡ್ಜ್ ಟ್ರಿಪ್ ಮುಗೀತು. ಈಗ ನಾವು ವಾಪಸ್ ತಿರ್ಗಾ ಕೇಂಬ್ರಿಡ್ಜ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ. ನಮಗೆ 8 ಗಂಟೆಗೆ ಟ್ರೈನ್ ಇದೆ. ಸೊ ಹಾಗಾಗಿ ಆ ಟ್ರೈನ್ ಹತ್ಕೊಂಡು ವಾಪಸ್ ನಾವು ಲಂಡನ್ಗೆ ಹೊರಡೋದು. ಸೊ ಫೈನಲಿ ಕಸ್ಟಮರ್ ಸ್ಟೇಷನಿಂದ ಹೊರಗಡೆ ಬಂದ್ವಿ. ಈಗ ಟೈಮ್ ಆಲ್ರೆಡಿ 10 ಗಂಟೆ ಆಗಿದೆ. ನಮಗೆ ಅಲ್ಲಿ 7:50 ಟ್ರೈನ್ ಹಿಡ್ಕೊಂಡ್ರೆ 1.5 ತಾಸು, ಆಲ್ಮೋಸ್ಟ್ 1.25 ತಾಸು ನಮಗೆ ಕೇಂಬ್ರಿಡ್ಜಿಂದ ಲಿವರ್ಪೂಲ್ ಸ್ಟ್ರೀಟ್ಗೆ, ಮತ್ತು ಲಿವರ್ಪೂಲ್ ಸ್ಟ್ರೀಟಿಂದ ಕಸ್ಟಮರ್ ಸ್ಟೇಷನ್ಗೆ ಡೈರೆಕ್ಟ್ ಎಲಿಜಬೆತ್ ಲೈನು ಬಂದಿದ್ದೀವಿ. ಸೊ ಎಲ್ಲರೂ ಟಯರ್ಡ್ ಆಗಿದ್ದೀವಿ ಆಲ್ಮೋಸ್ಟ್ ಅಲ್ಲೂ. ಅಂದರೆ ಅಂಥಪ್ರಿಗೆ ಏನು ತಿರುಗಿಲ್ಲ, ಬಟ್ ಆದರೂ ಕೂಡ ಸ್ವಲ್ಪ ಜರ್ನಿ ಅಂದರೆ ಟಯರ್ಡ್ನೆಸ್ ಇರುತ್ತಲ್ವ. ಸೊ ಟ್ರಿಪ್ ಮಾತ್ರ ಸಖತ್ತಾಗಿತ್ತು, ಒಳ್ಳೊಳ್ಳೆ ಪ್ಲೇಸು. ಅಂದರೆ ಎಸ್ಪೆಷಲಿ ರಿವರ್ ಪಂಟಿಂಗ್ ಅಂದರೆ ತುಂಬಾ ಚೆನ್ನಾಗಿತ್ತು, ನೋಡಿದ್ರೆ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು. ಸೊ ಇನ್ ಕೇಸ್ ನೀವೇನಾದರೂ ಲಂಡನಿಗೆ ಬಂದರೆ ಕೇಂಬ್ರಿಡ್ಜಿಗೆ ಹೋಗಿ ಎಂಜಾಯ್ ಮಾಡಿ ಬನ್ನಿ. 1 ಡೇ ಅಷ್ಟೇ ಆರಾಮಾಗಿ ಹೋಗಿ ಬರ್ಬೋದು. ಬೆಳಗ್ಗೆ ಹೋದರೆ ಈವನ್ 7 ಗಂಟೆ 8 ಗಂಟೆವರೆಗೂ ನೀವು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ವಾಪಸ್ ಬರ್ಬೋದು. ತುಂಬ ಚೆನ್ನಾಗಿದೆ. ಇನ್ನು ಆ್ಯಕ್ಚುಲಿ ನೆಕ್ಸ್ಟ್ ಆಕ್ಸ್ಫರ್ಡ್ಗೆ ಹೋಗಬೇಕು. ಆಕ್ಸ್ಫರ್ಡ್ ಒಂದು ಕವರ್ ಆಗಿಲ್ಲ. ಸೊ ಮುಂದೆ ಯಾವಾಗಾದರೂ ಕವರ್ ಮಾಡ್ತೀನಿ ವ್ಲಾಗ್ನ. ಹೋಪ್ ನೀವೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಎಂಜಾಯ್ ಮಾಡಿದರೆ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಹೊಸ ಜಾಗದಲ್ಲಿ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.